ಉಸಿರಾಡಬೇಕು ಅಂತಂದರೆ ಪ್ರಾಣದೇವರ ವ್ಯಾಪಾರ ಬೇಕು. ಆ ಮುಖ್ಯ ಪ್ರಾಣದೇವರು ಪ್ರತಿಯೊಬ್ಬರಲ್ಲಿ ನಿಂತು ಅದು ಒಂದಲ್ಲ 4 ರೂಪಗಳಿಂದ 4 ಶರೀರಗಳಲ್ಲಿದ್ದು ಪ್ರತಿಯೊಂದು ಶರೀರದಲ್ಲಿಯೂ ಕೂಡ ಪ್ರತಿಯೊಬ್ಬರಿಗೆ 4 ಶರೀರಗಳಿವೆ. ಸೂಕ್ಷ್ಮ ಶರೀರ, ಜೀವನ ಸ್ವರೂಪ ಶರೀರ, ಅದಕ್ಕೆ ಬಾಹ್ಯ ವಲಯದಲ್ಲಿ ಅದಕ್ಕೆ ಆವರಣವಾಗಿರುವಂಥದ್ದು ಲಿಂಗ ಶರೀರ, ಅದರ ಹೊರವಲಯದಲ್ಲಿ ಅದಕ್ಕೆ ಆವರಣವಾಗಿ ಅನಿರುದ್ಧ ಶರೀರ, ಅದರ ಹೊರವಲಯದಲ್ಲಿರುವಂಥದ್ದು ಈ ಸ್ಥೂಲ ಶರೀರ. ಜೀವ ತನ್ನ ಸ್ವರೂಪದಿಂದ ಯಾವಾಗಲೂ ಇರ್ತಾನೆ. ಅವನಿಗೆ ಆವರಣವಾಗಿ ಲಿಂಗ ಶರೀರ ಅನಾದಿ ಕಾಲದಿಂದಲೂ ಇದೆ. ಆದರೆ ಅದು ಒಂದು ದಿವಸ ಬಿಟ್ಟು ಹೋಗ್ತದೆ. ಅದು ಯಾವಾಗ ಅಂತಂದರೆ ಮೋಕ್ಷಕ್ಕೆ ಹೋಗುವಾಗ ಆ ಲಿಂಗ ಶರೀರ ಬಿಟ್ಟು ಹೋಗ್ತದೆ. ಅದಕ್ಕೆ ಆವರಣವಾಗಿರುವಂತಹ ಶರೀರ ಅನಿರುದ್ಧ ಶರೀರ. ಆ ಅನಿರುದ್ಧ ಶರೀರ ಬರೋದು ಸೃಷ್ಟಿಯ ಆರಂಭದಲ್ಲಿ. ದೇವರು ಸೃಷ್ಟಿಯನ್ನು ಮಾಡುವಾಗ ಅನಿರುದ್ಧ ರೂಪಿಯಾದ ಪರಮಾತ್ಮ ತನ್ನ ಉದರದಲ್ಲಿರುವಂತಹ ಜೀವರನ್ನು, ಒಂದು ಮುಷ್ಟಿ ಜೀವರನ್ನು ಹೊರಗಡೆ ತೆಗಿತಾನೆ. ತೆಗೆಯುವಾಗ ಅವರಿಗೊಂದು ಶರೀರವನ್ನು ಕೊಟ್ಟು ಸೃಷ್ಟಿಗೆ ತರ್ತಾ ಇದ್ದಾನೆ. ಪ್ರದ್ಯುಮ್ನನ ಕೈಯಲ್ಲಿ ಕೊಡ್ತಾನೆ. ಆವಾಗ ಬಂದದ್ದು ಅನಿರುದ್ಧ ಶರೀರ. ಅದು ಪ್ರಳಯ ತನಕ ಇರುತ್ತದೆ ಅನಿರುದ್ಧ ಶರೀರ. ಅದಕ್ಕೆ ಆದಿ ಇದೆ, ಕೊನೆ ಇದೆ. ಅದರ ಹೊರವಲಯದಲ್ಲಿರುವಂಥದ್ದು ಈ ಶರೀರ. ಇದನ್ನೇ ಸ್ಥೂಲ ಶರೀರ ಅಂತ ಕರೀತಾರೆ. ಈ ಶರೀರ ಇದು ಪುನಃ ಪುನಃ ಒಂದು ಶರೀರ ಹೋಗ್ತದೆ, ಮತ್ತೊಂದು ಶರೀರ ಬರ್ತದೆ, ಮತ್ತೆ ಅದು ಹೋಗ್ತದೆ, ಮತ್ತೊಂದು ಶರೀರ ಬರ್ತದೆ. ಈ ರೀತಿಯಲ್ಲಿ ಅನೇಕ ಶರೀರಗಳ ಪರಿವರ್ತನೆ ಆಗ್ತಾನೇ ಇರ್ತದೆ. ಸ್ವರೂಪ ಶರೀರ, ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ. ಈ 4 ಶರೀರಗಳಲ್ಲಿ ಇದ್ದು ಈ 4 ಶರೀರಗಳು ಬದುಕುವಂತೆ ಮಾಡುವಂತಹ ಕಾರ್ಯ ಅದು ಮುಖ್ಯ ಪ್ರಾಣ ದೇವರದ್ದು. ಏನು ಮಾಡ್ತಾರೆ? ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಶ್ರೀ ವಾದಿರಾಜ ಗುರು ಸಾರ್ವಭೌಮರ ವಾಯುಸ್ತುತಿಯ ಚಿಂತನೆಯನ್ನು ನಾವು ಹಿಂದಿನ ಕೆಲವು ಸಂಚಿಕೆಗಳಿಂದ ಮಾಡ್ತಾ ಬಂದಿದ್ದೇವೆ. ವಿಭೀಷಣನನ್ನು ಕುರಿತು ಹನುಮಂತ ದೇವರು ಹೇಳುವಂತಹ ಅಪೂರ್ವವಾದ ಮಾತುಗಳು, ಪ್ರೇರಣಾದಾಯಕವಾದ ಮಾತುಗಳು. ಯಾವ ಮಾತುಗಳನ್ನು ಕೇಳಿ ವಿಭೀಷಣ ದುಷ್ಟ ರಾವಣ ಕುಂಭಕರ್ಣರ ಸಹ ಬಾಳುವೆಯನ್ನು ತ್ಯಜಿಸಿ ಶ್ರೀರಾಮಚಂದ್ರನ ಪಾದ ಸೇವಕನಾಗ್ತಾ ಇದ್ದಾನೆ. ಅಂತಹ ಮನಃಪರಿವರ್ತಕವಾದ ಮಾತುಗಳನ್ನು ವಿಭೀಷಣನ ಮುಂದೆ ಹನುಮಂತ ದೇವರು ಹೇಳ್ತಾ ಇದ್ದಾರೆ. ವಿಭೀಷಣ ಹನುಮಂತನನ್ನು ಕುರಿತು ಹೇಳಿದಂತಹ ಮಾತು, ಯಾಕೆ ಇಂತಹ ಕೆಲಸವನ್ನು ಮಾಡಿದ್ದಿ, ಯಾಕೆ ಕಪಿಚೇಷ್ಟೆಯನ್ನು ಮಾಡ್ತಾ ಇದ್ದಿ, ಮರಗಳನ್ನು ಯಾಕೆ ಕಿತ್ತಿ ಹಾಕಿದ್ದಿ, ರಾಕ್ಷಸರನ್ನು ಯಾಕೆ ಕೊಲ್ತಾ ಇದ್ದಿ ಅಂತ. ಅದಕ್ಕೆ ಹನುಮಂತ ದೇವರು ಹೇಳಿದರು, ಇದೇನು ದೊಡ್ಡ ವಿಷಯ ಅಲ್ಲ, ನನ್ನ ಕೈಕಾಲು ಬಾಲ ತಾಗಿ ಇಂತಹ ಮರ ಕಿತ್ತು ಬೀಳೋದು ಅದಾಗಿದೆ ಹೊರತಾಗಿ ನಾನು ಪ್ರಯತ್ನಪಟ್ಟು ಮಾಡಿರುವಂತಹ ಕೆಲಸ ಇದ್ಯಾವುದೂ ಕೂಡ ಅಲ್ಲ. ನಾನು ಪ್ರಯತ್ನ ಪಡೋದು ಏನಿದ್ರೂ ಜ್ಞಾನಾರ್ಜನೆಗಾಗಿ, ಸೂರ್ಯನಾರಾಯಣನಿಗೆ ಅಭಿಮುಖನಾಗಿ ಅಲ್ಲಿದ ನಾನು ಶಾಸ್ತ್ರಾಧ್ಯಯನವನ್ನು ಮಾಡಿದ್ದೇನೆ. ನನ್ನ ಒಲವು, ನನ್ನ ಪ್ರಯತ್ನ ಅದು ಜ್ಞಾನ ಸಂಪಾದನೆಗಾಗಿ ಹೊರತಾಗಿ ಇದು ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಪ್ರಯತ್ನ ಬೇಕಾಗಿಲ್ಲ. ಈ ಕೃಷಿಯನ್ನು ಮಾಡ್ತಾರೆ. ಕೃಷಿಯನ್ನು ಯಾಕೆ ಮಾಡ್ತಾ ಇದ್ದೀರಿ? ಹೊಟ್ಟು ಸಿಗಲಿ ತೌಡು ಸಿಗಲಿ ಅಂತ ಅನ್ನೋದಕ್ಕೆ ಕೃಷಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರಿ ಏನು ಹೇಳ್ತಾರೆ? ಹೊಟ್ಟು ತೌಡು ಸಿಗಲಿ ಅಂತ ಅನ್ನೋದಕ್ಕೆ ಮಾಡೋದಲ್ಲ, ಹೊಟ್ಟು ತೌಡು ಸಿಗ್ತದೆ. ಪ್ರಧಾನವಾಗಿ ಕೃಷಿ ಮಾಡೋದು ಧಾನ್ಯ ಸಿಗಲಿ ಅಂತ ಅನ್ನೋ ದೃಷ್ಟಿಯಿಂದ. ಧಾನ್ಯ ಪ್ರಾಪ್ತಿಗಾಗಿ ಕೃಷಿಯೇ ಹೊರತಾಗಿ ಹೊಟ್ಟು ತೌಡಿಗಾಗಿ ಕೃಷಿ ಅಲ್ಲ. ಹಾಗೆ ರಾಮಚಂದ್ರನ ಸೇವೆಯಿಂದ, ಅದೇ ರೀತಿಯಲ್ಲಿ ಆ ಪರಮಾತ್ಮನ ದಿವ್ಯ ಜ್ಞಾನ ಸಂಪಾದನೆಯಿಂದ, ಅದರ ಪ್ರಭಾವದಿಂದ ಇಂತಹ ಬಲ ಇದೆಲ್ಲವೂ ಕೂಡ ನನ್ನದಾಗ್ತದೆ ಹೊರತಾಗಿ ಅದಕ್ಕಾಗಿ ನನ್ನ ಪ್ರಯತ್ನ ಯಾವುದೂ ಕೂಡ ಇಲ್ಲ. ನನ್ನ ಪ್ರಯತ್ನ ಏನಿದ್ದರೂ ಕೂಡ ಜ್ಞಾನ ಸಂಪಾದನೆಗಾಗಿ ಅಂತ ರಾಮನಿಗೆ ಅಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ ಎನ್ನುವ ಶ್ರೀಪಾದರಾಜರ ಮಾತನ್ನು ನಾವು ನೆನಪಿಸಿಕೊಳ್ಳಬಹುದು. ಹಾಗೆ ಅಲ್ಲಿ ವ್ಯಾಕರಣಾದಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದ್ದಾರೆ ಹನುಮಂತ ದೇವರು ಅನ್ನುವ ವಿಷಯದ ಚಿಂತನೆ ಹಿಂದಿನ ಪದ್ಯದಲ್ಲಿ ನಡೆದಿದೆ. ಈಗ
ಹನುಮಂತ ದೇವರಂತಾರೆ, ಅಂಡೋದಂಡೋದಶೋಷೇಪ್ಯತಿ ಕುಶಲತಮಃ ಕ್ವೇದಮಂಬೋದಿಗಾಂಭಃ ಲೋಕಾಲೋಕಾಪ್ತಮೂರ್ತೇರ್ಜಲನಿಧಿತರಣಂ ಕಿಮ್ಮಹನ್ ನಿರ್ಮಮಸ್ಯ ವಿಶ್ವಸ್ಯ ಶ್ವಾಸಯಂತರ್ಮಮ ಕಿಮುಖಲವಿಧ್ವಂಸನೆ ಸಂಶಯ ಸ್ಯಾತ್ ದೇವಾಶ್ಚೈವೋಚುರುಕ್ಥಂ ಮಮ ಪಿತರಮತಶ್ಚಾಸಮೋ ದಾಸ ಏಷಃ. ಸಮುದ್ರವನ್ನು ದಾಟಿ ಬಂದಿದ್ದಿ, ಏನಿದು ಆಶ್ಚರ್ಯ ಅಂತಂದರೆ, ಸಮುದ್ರವನ್ನು ದಾಟಿ ಬರೋದಾಗಲಿ ಇಲ್ಲಿಯ ರಾಕ್ಷಸರ ಜೊತೆ ಕಾದಾಟವಾಗಲಿ ಇದು ದೊಡ್ಡ ಆಶ್ಚರ್ಯದ ಸಂಗತಿಯೇ ಅಲ್ಲ. ಹನುಮಂತದೇವರು ತಮ್ಮ ವ್ಯಕ್ತಿತ್ವದ ಪರಿಚಯವನ್ನು ವಿಭೀಷಣನಿಗೆ ಮಾಡಿಸಿಕೊಡ್ತಾರೆ. ಏನು ಅಂತ ತಿಳ್ಕೊಂಡಿದ್ದಿ ನನ್ನನ್ನು? ಸಮುದ್ರವನ್ನು ದಾಟಿ ಬಂದಿದ್ದಿ ಅಂತ ಭಾರಿ ಆಶ್ಚರ್ಯ ಅಂತಂತ ಇದ್ದಿ. ಈ ಸಮುದ್ರ ರಾಮಸೇತು ಭಾಗದಿಂದ, ಆ ಮಹೇಂದ್ರ ಪರ್ವತದ ಭಾಗದಿಂದ ಇಲ್ಲಿಯ ತನಕ, ಈ ಲಂಕೆಯ ತನಕ ನಾನು ಬರೋದು ಇದೊಂದು ದೊಡ್ಡ ಆಶ್ಚರ್ಯನಾ? ನನ್ನ ಸಾಮರ್ಥ್ಯ ಗೊತ್ತಿಲ್ಲ ನಿನಗೆ, ಸ್ವಲ್ಪ ಹೇಳ್ತೇನೆ ಕೇಳು ಅಂತ ಹನುಮಂತ ದೇವರು ಹೇಳ್ತಾರೆ. ಇಡೀ ಬ್ರಹ್ಮಾಂಡದಲ್ಲಿರುವಂತಹ ನೀರೇನಿದೆ, ಅದು ಬ್ರಹ್ಮಾಂಡದ ಭೂಭಾಗ ಏನಿದೆ, ಆ ಭೂಭಾಗದ ಹೊರಗೆ ಅದರ 10 ಪಟ್ಟು ಜಲಾವರಣ ಇದೆ. ಈ 14 ಲೋಕಗಳೇನಿವೆ, ಈ 14 ಲೋಕಗಳ ಆಚೆಗೆ ಕೆಳಗಿನ 7 ಲೋಕಗಳು, ಮೇಲಿನ 7 ಲೋಕಗಳು, ಇದೆಲ್ಲ ಸೇರಿ 14 ಲೋಕ. ಈ 14 ಲೋಕಗಳಿಗೆ ಆವರಣವಾಗಿ ಒಂದು ಭೂಭಾಗ, ಅದು ಬಂಗಾರದ ಖರ್ಪರ ಇದೆ. ಅದರ ಹೊರವಲಯದಲ್ಲಿ ನೀರಿದೆ. ಎಷ್ಟು ನೀರಿದೆ ಅಂದರೆ, ಭೂಮಿಯ ಭಾಗ ಎಷ್ಟಿದೆಯೋ ಅದರ 10 ಪಟ್ಟು ನೀರಿನ ಭಾಗ ಇದೆ. ಆ ಜಲಭಾಗ ಏನಿದೆ, ಬ್ರಹ್ಮಾಂಡಕ್ಕೆ ಭೂಭಾಗಕ್ಕೆ ಆವರಕವಾಗಿರುವಂತಹ ಜಲಭಾಗ, ಆ ಜಲಭಾಗವನ್ನೂ ಕೂಡ ಒಣಗಿಸುವಂತಹ ಶಕ್ತಿ ನನ್ನಲ್ಲಿದೆ ಅಂತ. ಅಂಡ ಉದ್ದಂಡ ಉದ ಶೋಷೇಪಿ ಅತಿ ಕುಶಲತಮಃ. ಬ್ರಹ್ಮಾಂಡದ ಹೊರವಲಯದಲ್ಲಿರುವಂತಹ ಭೂಭಾಗದ 10 ಪಟ್ಟಿರುವಂತಹ ನೀರೇನಿದೆ, 10 ಪಟ್ಟು ನೀರಿದೆ. ಅಷ್ಟು ನೀರು, ಅಷ್ಟನ್ನೂ ಕೂಡ ಒಣಗಿಸುವಂತಹ ಶಕ್ತಿ ನನ್ನಲ್ಲಿದೆ. ಈ ಸಮುದ್ರ ಹಾರೋದು ಏನು ದೊಡ್ಡ ವಿಷಯನ ಅಂತಾರೆ. ಈ ಸಮುದ್ರ ಲವಣ ಸಮುದ್ರ. ಲವಣ ಸಮುದ್ರದಲ್ಲಿಯೂ ಅತ್ಯಲ್ಪವಾದಂತಹ ಭಾಗ ಇದು ಲಂಕೆಗಿರುವಂತಹ ಭಾಗ. 100 ಯೋಜನ, ಅದು ಅತ್ಯಲ್ಪವಾದ ಭಾಗ. ಅದಕ್ಕಿಂತಲೂ ಕೂಡ ವಿಸ್ತೀರ್ಣವಾಗಿ ಇರುವಂತಹ ಲವಣ ಸಮುದ್ರ, ಲವಣ ಸಮುದ್ರದ ಆಚೆ ಅದರ 2 ಪಟ್ಟಿರುವಂತಹ ಸುರಾ ಸಮುದ್ರ, ಇಕ್ಷುರಸದ ಸಮುದ್ರ, ಆಮೇಲೆ ಹಾಲಿನ ಸಮುದ್ರ, ಮೊಸರಿನ ಸಮುದ್ರ, ತುಪ್ಪದ ಸಮುದ್ರ, ಶುದ್ಧೋದಕ, ಈ 7 ಸಮುದ್ರಗಳು, ಅದು ಒಂದಕ್ಕಿಂತ ಒಂದು 2 ಪಟ್ಟು ದೊಡ್ಡದಾಗಿವೆ ಸಮುದ್ರಗಳು. ಅಷ್ಟು ಸಮುದ್ರಗಳಿಂದ ಕೂಡಿರುವಂತಹ ಭೂಭಾಗ. ಆ ಭೂಭಾಗದ ಮೇಲಿನ ಲೋಕಗಳು 6, ಕೆಳಗಿನ ಲೋಕಗಳು 7, ಒಟ್ಟು 14 ಲೋಕಗಳು. ಈ 14 ಲೋಕಗಳನ್ನು ಕೂಡ ವ್ಯಾಪಿಸಿ ಅದಕ್ಕೊಂದು ಆವರಣ. 50 ಕೋಟಿ ಯೋಜನ ವಿಸ್ತೀರ್ಣವಾದಂತಹ ಈ ಬ್ರಹ್ಮಾಂಡದ ಖರ್ಪರದ ವ್ಯಾಸ. ಆ 50 ಕೋಟಿ ಯೋಜನ ವಿಸ್ತೀರ್ಣವಾದಂತಹ ಭೂಭಾಗ ಏನಿದೆ, ಅದಕ್ಕೆ ಒಂದು ಖರ್ಪರ ಏನಿದೆ, ಅದರ ಹೊರವಲಯದಲ್ಲಿ ಅದರ 10 ಪಟ್ಟು 500 ಕೋಟಿ ಯೋಜನ ವಿಸ್ತೀರ್ಣವಾಗಿ ಜಲಾವರಣ ಇದೆ. 500 ಕೋಟಿ ಯೋಜನ ವಿಸ್ತೀರ್ಣವಾಗಿ ಇರುವಂತಹ ಜಲಾವರಣ, ಅದನ್ನೂ ಕೂಡ ಮನಸ್ಸು ಮಾಡಿದರೆ ಒಣಗಿಸ್ತೇನೆ ನಾನು ಅಂತಾರೆ ಹನುಮಂತದೇವರು. ಅಂತಹ ಸಾಮರ್ಥ್ಯ ಇರುವಂತಹ ವ್ಯಕ್ತಿ ನಾನು. ನನಗೆ ಇದು ಏನಿದು, ಒಂದು ಸಣ್ಣ ಕರು ಕಾಲು ಇಟ್ಟಾಗ ಆ ಹೆಜ್ಜೆ ಗುರುತೇನು ಮೂಡಿರ್ತದೆ, ಅದನ್ನು ದಾಟೋದು ಎಷ್ಟು ಸುಲಭವೋ ಅಷ್ಟೇ ಸುಲಭ ನನಗೆ ಈ ಸಮುದ್ರವನ್ನು ದಾಟ್ಕೊಂಡು ಬರೋದು. ಇದು ಯಾವ ಲೆಕ್ಕವೇ ಅಲ್ಲ ಅಂತಾರೆ ಹನುಮಂತದೇವರು. ಕ್ವೇದಂ ಅಂಬೋದಿಗ ಅಂಬಃ ಅಂಡ ಉದ್ದಂಡ ಉದ ಶೋಷೇಪಿ ಅತಿ ಕುಶಲತಮಃ. ಅಂಡ ಅಂತಂದರೆ ಬ್ರಹ್ಮಾಂಡ, ಅದರ ಉದ್ದಂಡ ಉದ ಬಹಳ ವಿಸ್ತೀರ್ಣವಾಗಿರುವಂತಹ ಜಲಭಾಗ, ಅದರ ಶೋಷೇಪಿ ಉದ ಉದಕ. ಉದಕ ಅನ್ನುವ ಶಬ್ದ ಸಮಾಸವಾದಾಗ ಅಲ್ಲಿ ಉದ ಅಂತಾಗಿದೆ.
ಉದಶೋಷೇಪಿ ಅದನ್ನು ಒಣಗಿಸೋದರಲ್ಲಿಯೂ ಕೂಡ ಅತಿಕುಶಲತಮಃ ಅತ್ಯಂತ ಸಮರ್ಥನಾದ ವ್ಯಕ್ತಿ ನಾನು. ಕ್ವೇದಂ ಅಂಬೋದಿಗಾಂಬಃ ಈ ಸಮುದ್ರದ ಈ ನೀರು, ಅಂಬೋಧಿ ಅಂದರೆ ಸಮುದ್ರ, ಅಂಬೋಧಿ ಸಮುದ್ರ, ಅಂಬೋಧಿಗ ಸಮುದ್ರದಲ್ಲಿರುವಂತಹ ಅಂಬಃ ನೀರು, ಅತ್ಯಲ್ಪವಾದ ನೀರಿದು. ಇದು ಬಹಳ ದೊಡ್ಡ ವಿಚಾರವೇ ಅಲ್ಲ. ಮತ್ತು ಅಲ್ಲ, ಇದನ್ನು ಒಣಗಿಸೋದು ಬೇರೆ ವಿಷಯ, ಇದನ್ನು ದಾಟಿಕೊಂಡು ಬರಬೇಕು ಅಂದರೆ ನೀನು ಹಾರಿಕೊಂಡು ಬಂದಿದ್ದೀಯಲ್ಲ, ಈ ಹಾರಿಕೊಂಡು ಬರೋದು ಹೇಗೆ ಸಾಧ್ಯ ಆಯ್ತು ನಿನಗೆ? ಇದನ್ನು ಹಾರಲಿಕ್ಕಾಗ್ತದ? ಇಷ್ಟು ದಾಟ್ಲಿಕ್ಕಾಗ್ತದ ನಿನಗೆ ಅಂದರೆ ಹನುಮಂತ ದೇವರಂತಾರೆ, ನನ್ನ ಬಗ್ಗೆ ಇನ್ನೊಂಚೂರು ಪರಿಚಯ ಮಾಡಿಸ್ತೇನೆ ಕೇಳು. ಲೋಕಾಪ್ತ ಮೂರ್ತೆ ಹೇ, ನನ್ನ ಆಕಾರ, ನನ್ನ ಪ್ರತಿಮೆ, ನನ್ನ ವ್ಯಕ್ತಿತ್ವ ಎಂಥದ್ದು, ನನ್ನ ಶರೀರ ಎಂಥದ್ದು ಅಂತಂದರೆ, ನಾನು ಒಂದು ಹೆಜ್ಜೆ ಇಟ್ಟರೆ ಲೋಕಾಲೋಕ ಪರ್ವತಗಳಿಗೆ ಹೆಜ್ಜೆ ಇಡುತ್ತೇನೆ ಅಂತ. ಅಂತಹ ದೊಡ್ಡ ಶರೀರ ನನ್ನದು. ಲೋಕಾಲೋಕ ಆಪ್ತ ಮೂರ್ತೆ, ಅದನ್ನು ಹೋಗಿ ಸೇರುವಂತಹ ಪ್ರತಿಮೆ, ಮೂರ್ತಿ ನನ್ನದು, ಆಕಾರ ನನ್ನದು. ಲೋಕಾಲೋಕ ಪರ್ವತಗಳು ಅಂತಿವೆ. ಎಲ್ಲಿವೆ ಲೋಕಾಲೋಕ ಪರ್ವತಗಳು? ಸಪ್ತದ್ವೀಪ ಸಪ್ತ ಸಮುದ್ರಗಳನ್ನು ದಾಟಿದ ಮೇಲೆ ಅದರ ಆಚೆ ಇರುವಂತಹ ಪರ್ವತ ಶ್ರೇಣಿ ಏನಿದೆ, ಇಡೀ ಈ ಭೂಭಾಗಕ್ಕೆ ಅದೊಂದು ದುರ್ಗದ ರೀತಿಯಲ್ಲಿರುವಂತಹ ಪರ್ವತ ಶ್ರೇಣಿ, ಅದನ್ನು ಲೋಕಾಲೋಕ ಪರ್ವತ ಅಂತ ಕರೀತಾರೆ. ಅದು ಈ ಕಡೆ ಬೆಳಕು, ಆ ಕಡೆ ಕತ್ತಲು, ಹೀಗಾಗಿ ಅರ್ಧ ಕತ್ತಲು ಅರ್ಧ ಬೆಳಕಿರೋದರಿಂದಾಗಿ ಒಂದು ಕಡೆ ಲೋಕ, ಇನ್ನೊಂದು ಕಡೆ ಅಲೋಕ. ಲೋಕರು ದರ್ಶನೆ ಕಾಣಿಸ್ತದೆ, ಇನ್ನೊಂದು ಕಡೆ ಕಾಣಿಸೋದೇ ಇಲ್ಲ, ಅಷ್ಟು ಗಾಢವಾದಂತಹ ಕತ್ತಲು. ಸೂರ್ಯನ ಬೆಳಕು ಅಲ್ಲಿಯ ತನಕ ಹೋಗ್ತದೆ. ಆ ಪರ್ವತದ ಪೂರ್ಣ ಭಾಗವನ್ನು ಸೂರ್ಯದ ಬೆಳಕು ಅದು ಆವರಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಸೂರ್ಯನ ಬೆಳಕು ಬಿದ್ದಿದೆ, ಹೀಗಾಗಿ ಅದು ಲೋಕರ ದರ್ಶನೆ ಕಾಣಿಸುವಂತಹ ಭಾಗ. ಅದರ ಆಚೆ ಅದು ಸೂರ್ಯನ ಬೆಳಕು ಅದರ ಎಲ್ಲ ಪರ್ವತದ ಶಿಖರಗಳನ್ನು ತಾಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಹೊರವಲಯ ಏನಿದೆ ಅದು ಅಲೋಕ, ಅದು ಕಾಣಿಸೋದಿಲ್ಲ. ಹೀಗಾಗಿ ಆ ಪರ್ವತಗಳನ್ನು, ಆ ಪರ್ವತ ಶ್ರೇಣಿ, ಭೂಮಿಗೆ ದುರ್ಗದಂತಿರುವಂತಹ, ಕೋಟೆಯಂತಿರುವಂತಹ ಪರ್ವತ ಶ್ರೇಣಿ ಏನಿದೆ ಅದನ್ನು ಲೋಕಾಲೋಕ ಪರ್ವತ ಅಂತ ಕರೀತಾರೆ. ಅಂತಹ ಆ ಲೋಕಾಲೋಕ ಪರ್ವತಗಳನ್ನೂ ಕೂಡ ವ್ಯಾಪಿಸಿರುವಂತಹ ದಿವ್ಯವಾದ ಆಕಾರ ನನ್ನದು. ನಾನು ಹೆಜ್ಜೆ ಇಟ್ಟರೆ ಅಲ್ಲಿಗೆ ಇಡ್ತೇನೆ. ಅಂತಹ ದೊಡ್ಡ ಶರೀರ ನನ್ನದು. ನಾನು ಈ ಸಮುದ್ರವನ್ನು ದಾಟೋದು ಅಂದರೆ ಇದೇನು ದೊಡ್ಡ ವಿಷಯ ಅಂತಾರೆ. ಲೋಕಾಪ್ತ ಮೂರ್ತೆ ಜಲನಿಧಿ ತರಣಂ, ಈ ಸಮುದ್ರವನ್ನು ಹಾರಿ ಬಂದದ್ದು ಅಂತಂದರೆ ಕಿಂ ಮಹತ್, ಇದೇನು ದೊಡ್ಡದಾಯಿದು. ಇಷ್ಟಾಗಿ ನಿರ್ಮಮಸ್ಯ, ನನ್ನ ಸಾಮರ್ಥ್ಯ ಇಷ್ಟಿದೆ ಅಂತ ಹೇಳಿ ನನಗೇನು ಅಹಂಕಾರ ಇದೆ ಅಂತ ಅನ್ಕೋಬೇಡ. ಅಲ್ಲ, ಹನುಮಂತ ದೇವರು ತಮ್ಮ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಇದನ್ನು ನಮ್ಮ ಭಾಷೆಯಲ್ಲಿ ಹೇಳೋದ್ರೆ ಕೊಚ್ಕೊಳ್ತಾ ಇದ್ದಾರೆ ಅಂತ. ಹಾಗೆ ತಮ್ಮ ಮಹಿಮೆಯನ್ನೆಲ್ಲ ಹೇಳ್ತಾ ಇರುವಂತಹ ವ್ಯಕ್ತಿ ಅವರಿಗೆ ಅಹಂಕಾರ ಇಲ್ಲ ಅಂತ ಹೇಳೋದು ಹೇಗೆ? ಅಹಂಕಾರನೇ ಅಲ್ವ ಇದು ಅಂತಂದರೆ ಎಲ್ಲಿದೆ ಅಹಂಕಾರ ಹನುಮಂತ ದೇವರಿಗೆ? ರಾಮಚಂದ್ರನೇ ಹೇಳ್ತಾನೆ, ಹನುಮಂತನಿಗೆ ಅಹಂಕಾರದ ಲೇಷ ಇಲ್ಲ. ಅವನ ಸಾಮರ್ಥ್ಯ ನಿಮಗೆ ಗೊತ್ತಿಲ್ಲ, ಅವನ ಸಾಮರ್ಥ್ಯ ಏನು ಅಂತ ನಾನು ಹೇಳ್ತೇನೆ ಕೇಳಿ ಅಂತ. ಅವನು ತನ್ನ ಸಾಮರ್ಥ್ಯವನ್ನು ಹೇಳ್ಕೊಳ್ಳೋದಿಲ್ಲ, ನಾನು ಹೇಳ್ತೇನೆ ಕೇಳಿ ಅಂತ ರಾಮಚಂದ್ರ ಹೇಳ್ತಾನೆ. ಗರುಡಶೇಷ ರುದ್ರಾದಿಗಳೂ ಕೂಡ ಹನುಮಂತನ ವ್ಯಕ್ತಿತ್ವದ ಮುಂದೆ 1,000 ಅಂಶ ಅಲ್ಲ. ಅಂತಹ ವ್ಯಕ್ತಿತ್ವ ಹನುಮಂತನದ್ದು. ಅದು ಜ್ಞಾನದಲ್ಲಿ ಆಗಿರಬಹುದು, ಭಕ್ತಿಯಲ್ಲಿ ಆಗಿರಬಹುದು, ಪರಾಕ್ರಮದಲ್ಲಿ ಆಗಿರಬಹುದು, ವೈರಾಗ್ಯದಲ್ಲಿ ಆಗಿರಬಹುದು. ಎಲ್ಲ ಅಂಶಗಳಲ್ಲಿಯೂ ಕೂಡ 1,001 ಅಂಶ ಗರುಡ, ಶೇಷ, ರುದ್ರ, ಇಂದ್ರ, ಚಂದ್ರ ಮೊದಲಾದ ಎಲ್ಲ ದೇವತೆಗಳ ಜ್ಞಾನವನ್ನು ಒಗ್ಗೂಡಿಸಿ ಅದನ್ನು ಒಂದು ತಕ್ಕಡಿಯ ಒಂದು ಭಾಗದಲ್ಲಿಟ್ಟು ಇನ್ನೊಂದು ಭಾಗದಲ್ಲಿ ಹನುಮಂತ ದೇವರ ಜ್ಞಾನವನ್ನಿಟ್ಟರೆ ಆ 1,001 ಅಂಶವೂ ಆಗಿರೋದಿಲ್ಲ ಇದು. ಅಂತಹ ಜ್ಞಾನ, ಅಂತಹ ಪರಾಕ್ರಮ, ಅಂತಹ ವಿದ್ಯೆ, ಅಂತಹ ಭಕ್ತಿ, ಅಂತಹ ವಿರಕ್ತಿ, ಧೈರ್ಯ, ಸ್ಥೈರ್ಯ ಇದೆಲ್ಲವೂ ಕೂಡ ಹನುಮಂತನದ್ದು ಅಂತ ರಾಮಚಂದ್ರ ಕೊಂಡಾಡ್ತಾ ಇದ್ದಾನೆ. ಹಾಗಿರುವಾಗ ಹನುಮಂತ ದೇವರಿಗೆ ಅಹಂಕಾರ ಬರೋದಕ್ಕೆ ಅವಕಾಶ ಎಲ್ಲಿದೆ? ಇಷ್ಟೆಲ್ಲ ಇದ್ದೂ ಕೂಡ ಅವರು ಹೇಳಿದ್ದು ಸ್ವಲ್ಪ ಮಾತ್ರ. ಆದ್ದರಿಂದ ನಿರ್ಮಮಸ್ಯ, ಅಹಂಕಾರ ನನಗೇನೂ ಇಲ್ಲ ಅಂತಾರೆ. ನಾನು ಮಾಡಬೇಕು, ನನ್ನದು ಅಂತ ತೋರಿಸ್ಕೊಳ್ಬೇಕು ಅಂತೇನಿಲ್ಲ.
ಇಲ್ಲಿ ಸೀತಾನ್ವೇಷಣೆಗಾಗಿ ಇಲ್ಲಿ ಹಾರಿ ಬಂದಿದ್ದೇನೆ ಅಷ್ಟೇ, ಇದೇನು ದೊಡ್ಡ ವಿಷಯ ಅಲ್ಲ ಅಂತ. ಅಲ್ಲ, ಇದನ್ನೇನು ಹಾರಿ ಬಂದು ಸರಿ, ಆದರೆ ಇಲ್ಲಿರುವ ರಾಕ್ಷಸರ ಜೊತೆ ಯುದ್ಧವನ್ನು ಮಾಡ್ತಾ ಅವರ ಜೊತೆಯಲ್ಲಿ ಕಾದಾಡ್ತಾ ಅವರನ್ನು ಸಂಹಾರ ಮಾಡ್ತಾ ಇದ್ದೀಯಲ್ಲ, ಇದು ಹೇಗೆ ಸರಿ ನಿನಗೆ, ಇದು ಹೇಗೆ ಸಾಧ್ಯ ಆಗ್ತದೆ ನಿನಗೆ ಅಂತ ಕೇಳಿದರೆ, ವಿಶ್ವಸ್ಯ ಶ್ವಾಸಯಂತುಃ, ಇಡೀ ಜಗತ್ತಿಗೆ ಉಸಿರಾಗಿರುವ ವ್ಯಕ್ತಿ ನಾನು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಉಸಿರಿಸುವಂತೆ ಮಾಡಿದರೆ ಅವರೆಲ್ಲ ಉಸಿರಾಡಲಿಕ್ಕೆ ಸಾಧ್ಯ, ಇಲ್ಲ ಅಂತಾದರೆ ಯಾರು ಉಸಿರಾಡಲಿಕ್ಕೆ ಸಾಧ್ಯ ಇಲ್ಲ. ಉಸಿರಾಡಬೇಕು ಅಂತಂದರೆ ಪ್ರಾಣದೇವರ ವ್ಯಾಪಾರ ಬೇಕು. ಆ ಮುಖ್ಯ ಪ್ರಾಣದೇವರು ಪ್ರತಿಯೊಬ್ಬರಲ್ಲಿ ನಿಂತು, ಅದು ಒಂದಲ್ಲ 4 ರೂಪಗಳಿಂದ 4 ಶರೀರಗಳಲ್ಲಿದ್ದು, ಪ್ರತಿಯೊಂದು ಶರೀರದಲ್ಲಿಯೂ ಕೂಡ ಪ್ರತಿಯೊಬ್ಬರಿಗೆ 4 ಶರೀರಗಳಿವೆ. ಸೂಕ್ಷ್ಮ ಶರೀರ, ಜೀವನ ಸ್ವರೂಪ ಶರೀರ, ಅದಕ್ಕೆ ಬಾಹ್ಯ ವಲಯದಲ್ಲಿ ಅದಕ್ಕೆ ಆವರಣವಾಗಿರುವಂಥದ್ದು ಲಿಂಗ ಶರೀರ, ಅದರ ಹೊರವಲಯದಲ್ಲಿ ಅದಕ್ಕೆ ಆವರಣವಾಗಿ ಅನಿರುದ್ಧ ಶರೀರ, ಅದರ ಹೊರವಲಯದಲ್ಲಿರುವಂಥದ್ದು ಈ ಸ್ಥೂಲ ಶರೀರ. ಜೀವ ತನ್ನ ಸ್ವರೂಪದಿಂದ ಯಾವಾಗಲೂ ಇರುತ್ತಾನೆ. ಅವನಿಗೆ ಆವರಣವಾಗಿ ಲಿಂಗ ಶರೀರ ಅನಾದಿ ಕಾಲದಿಂದಲೂ ಇದೆ, ಆದರೆ ಅದು ಒಂದು ದಿವಸ ಬಿಟ್ಟು ಹೋಗ್ತದೆ. ಅದು ಯಾವಾಗ ಅಂತಂದರೆ ಮೋಕ್ಷಕ್ಕೆ ಹೋಗುವಾಗ ಆ ಲಿಂಗ ಶರೀರ ಬಿಟ್ಟು ಹೋಗ್ತದೆ. ಅದಕ್ಕೆ ಆವರಣವಾಗಿರುವಂತಹ ಶರೀರ ಅನಿರುದ್ಧ ಶರೀರ. ಆ ಅನಿರುದ್ಧ ಶರೀರ ಬರೋದು ಸೃಷ್ಟಿಯ ಆರಂಭದಲ್ಲಿ. ದೇವರು ಸೃಷ್ಟಿಯನ್ನು ಮಾಡುವಾಗ ಅನಿರುದ್ಧ ರೂಪಿಯಾದ ಪರಮಾತ್ಮ ತನ್ನ ಉದರದಲ್ಲಿರುವಂತಹ ಜೀವರನ್ನು, ಒಂದು ಮುಷ್ಟಿ ಜೀವರನ್ನು ಹೊರಗಡೆ ತೆಗೆಯುವಾಗ ಅವರಿಗೊಂದು ಶರೀರವನ್ನು ಕೊಟ್ಟು ಸೃಷ್ಟಿಗೆ ತರ್ತಾ ಇದ್ದಾನೆ, ಪ್ರದ್ಯುಮ್ನನ ಕೈಯಲ್ಲಿ ಕೊಡ್ತಾನೆ. ಆವಾಗ ಬಂದದ್ದು ಅನಿರುದ್ಧ ಶರೀರ. ಅದು ಪ್ರಳಯ ತನಕ ಇರುತ್ತದೆ ಅನಿರುದ್ಧ ಶರೀರ. ಅದಕ್ಕೆ ಆದಿ ಇದೆ, ಕೊನೆ ಇದೆ. ಅದರ ಹೊರವಲಯದಲ್ಲಿರುವಂಥದ್ದು ಈ ಶರೀರ, ಇದನ್ನೇ ಸ್ಥೂಲ ಶರೀರ ಅಂತ ಕರೀತಾರೆ. ಈ ಶರೀರ ಇದು ಪುನಃ ಒಂದು ಶರೀರ ಹೋಗ್ತದೆ, ಮತ್ತೊಂದು ಶರೀರ ಬರ್ತದೆ, ಮತ್ತೆ ಅದು ಹೋಗ್ತದೆ, ಮತ್ತೊಂದು ಶರೀರ ಬರ್ತದೆ. ಈ ರೀತಿಯಲ್ಲಿ ಅನೇಕ ಶರೀರಗಳ ಪರಿವರ್ತನೆ ಆಗ್ತಾನೇ ಇರುತ್ತದೆ. ಈ 4 ಶರೀರಗಳಲ್ಲಿ ಸ್ವರೂಪ ಶರೀರ, ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ, ಈ 4 ಶರೀರಗಳಲ್ಲಿ ಇದ್ದು ಈ 4 ಶರೀರಗಳು ಬದುಕುವಂತೆ ಮಾಡುವಂತಹ ಕಾರ್ಯ ಅದು ಮುಖ್ಯ ಪ್ರಾಣದೇವರದ್ದು. ಏನು ಮಾಡ್ತಾರೆ? ಮುಖ್ಯ ಪ್ರಾಣದೇವರು ಆ ಒಂದೊಂದು ಶರೀರದಲ್ಲಿ ಒಂದೊಂದು ರೂಪದಿಂದ ಇರುತ್ತಾರೆ. ಇದ್ದು ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಜಪ ಮಾಡ್ತಾರಂತೆ. ಪರಮಾತ್ಮನ ಜಪ, ಹಂಸಮಂತ್ರದ ಜಪವನ್ನು ಮಾಡ್ತಾರೆ. ಅದಕ್ಕೆ ಲೆಕ್ಕಾಚಾರ ಇದೆ. ಒಂದು ದಿನಕ್ಕೆ 21,600 ಅಂತ ಮನುಷ್ಯರ ಜೀವನ ನಡೆಯೋದು ಅದರ ಆಧಾರದಿಂದ. ಒಂದು ದಿನಕ್ಕೆ 21,600 ಮಂತ್ರದ ಜಪ. ಅಷ್ಟು ಉಸಿರು, ನಮ್ಮ ಉಸಿರು ಏನು ಶ್ವಾಸ ಉಚ್ಛ್ವಾಸಗಳಾಗ್ತಾ ಇವೆ, ಉಸಿರನ್ನು ಸ್ವೀಕರಿಸ್ತೇವೆ, ಉಸಿರನ್ನು ಬಿಡುತ್ತೇವೆ, ಇದು ನಮಗೆ ಗೊತ್ತಾಗೋದೇ ಇಲ್ಲ. ಅದು ಆಲೋಚನೆ ಮಾಡಿದಾಗ ಮಾತ್ರ ಗಮನಕ್ಕೆ ಬರ್ತದೆ. ಇಲ್ಲ ಅಂತಾದರೆ ಸಹಜವಾದ ಪ್ರಕ್ರಿಯೆ ನಿರಂತರವಾಗಿ ನಡೀತಾನೇ ಇದೆ. ಅದು ಹೇಗೆ ನಡೀತದೆ? ನಮ್ಮ ಪ್ರಯತ್ನ ಇಲ್ಲದೆ ಹೇಗೆ ನಡೀಲಿಕ್ಕೆ ಸಾಧ್ಯ? ಅದಕ್ಕೆ ಮುಖ್ಯ ಪ್ರಾಣದೇವರ ವ್ಯಾಪಾರ ಇದೆ. ಮುಖ್ಯ ಪ್ರಾಣದೇವರು ಒಂದೊಂದು ಶರೀರದಲ್ಲಿಯೂ 21,600 ಜಪಗಳನ್ನು ಮಾಡ್ತಾ ಇರೋದರಿಂದಾಗಿ ಒಂದು ಜಪಕ್ಕೆ ಒಂದು ಉಸಿರು. ಆ ರೀತಿಯಲ್ಲಿ ದಿನಕ್ಕೆ ಅಷ್ಟು ಉಸಿರುಗಳನ್ನು ನಾವು ಸ್ವೀಕರಿಸ್ತಾ ಇದ್ದೇವೆ. ಇದು ಮುಖ್ಯ ಪ್ರಾಣದೇವರ ವ್ಯಾಪಾರ. 4 ಶರೀರದಲ್ಲಿ ಮಾಡ್ತಾ ಇದ್ದಾರೆ. ಅನಂತ ಜೀವರಾಶಿಗಳು, ಅನಂತ ಜೀವರಾಶಿಗಳಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಶ್ವಾಸಮಂತ್ರದ ಜಪವನ್ನು ಮಾಡಿ ಉಸಿರಾಡುವಂತೆ ಮಾಡುವಂತಹ ವ್ಯಕ್ತಿ ಹನುಮಂತ ದೇವರು. ಅವರಂತಾರೆ, ಜಗತ್ತನ್ನು ಉಸಿರಾಡುವಂತೆ ಮಾಡುವ ವ್ಯಕ್ತಿ ನಾನು, ಅವರನ್ನು ಉಸಿರು ನಿಲ್ಲಿಸ್ಲಿಕ್ಕೆ ಬರೋದಿಲ್ವ ನಿನಗೆ ಅಂತ ಕೇಳ್ತಾರೆ. ಉಸಿರಾಡಿಸ್ತೇನೆ ಅಂತಂದರೆ ಉಸಿರು ನಿಲ್ಲಿಸುವ ಶಕ್ತಿಯೂ ಕೂಡ ನನಗಿದೆ. ಜಪ ನಿಲ್ಲಿಸಿದರೆ ಅಲ್ಲಿಗೆ ಉಸಿರು ನಿಂತು ಹೋಗುತ್ತೆ. ಹಾಗೆ ಬಾಹ್ಯ ಶರೀರದ ಉಸಿರು ನಿಲ್ಲಬೇಕು ಅಂತಂದರೆ ನಾನು ಉಸಿರು ನಿಲ್ಲಿಸುವಂತೆ ಮಾಡ್ತೇನೆ. ಈ ರಾಕ್ಷಸರು ಯುದ್ಧಕ್ಕೆ ಬಂದಿದ್ದಾರೆ ಅಂತಂದರೆ ನಾನು ಹಾಗೇನು ಮಾಡಲಿಲ್ಲ. ಮನಸ್ಸು ಮಾಡಿದರೆ ತತ್ಕ್ಷಣದಲ್ಲಿ ಉಸಿರು ನಿಲ್ಲಿಸಿಬಿಡ್ತಾ ಇತ್ತು. ಆದರೆ ಅವರು ಯುದ್ಧ ಮಾಡಲಿಕ್ಕೆ ಅವಕಾಶ ಕೊಟ್ಟು ಅವರು ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ಮಾಡೋದನ್ನು ಕೂಡ ಅನುಮೋದಿಸಿ
ಅದನ್ನೆಲ್ಲ ಪ್ರಯೋಗ ಮಾಡಿದಾಗ ಅವರ ಸಂಹಾರವನ್ನು ಮಾಡಿದ್ದೇನೆ. ಅದು ಬಾಹ್ಯ ರೂಪದಿಂದ ಈ ವ್ಯಾಪಾರವನ್ನು ತೋರಿಸ್ತಾ ಇದ್ದೇನೆ. ಒಳಗಿನ ವ್ಯಾಪಾರ ಒಂದು ಕ್ಷಣ ಉಸಿರು ನಿಂತು ಹೋಯಿತು ಅಂತಂದರೆ ಅಲ್ಲಿಗೆ ಮರಣವನ್ನು ಹೊಂದಬೇಕು. ಅಂತಹ ಶಕ್ತಿ ನನಗಿದೆ. ಅಂತಹ ಸ್ಥಿತ್ವ ಒಳಗಡೆ ನಿಂತು ಪ್ರೇರಕರಾಗಿ ಅವರು ಜಪವನ್ನು ಮಾಡಿ ಎಲ್ಲರೂ ಕೂಡ ಬದುಕುವಂತೆ ಮಾಡುವ ವ್ಯಕ್ತಿಗಳು ಮುಖ್ಯ ಪ್ರಾಣದೇವರು. ವಿಶ್ವಸ್ಯ ಶ್ವಾಸಯಂತು ಮಮ ಕಿಮು ಖಲ ವಿಧ್ವಂಸನೆ ಸಂಶಯ ಸ್ಯಾತ್. ಈ ಖಲರು ರಾಕ್ಷಸರು, ಖಲ ಅಂದರೆ ದುಷ್ಟರಾದ ರಾಕ್ಷಸರ ಧ್ವಂಸ ಮಾಡೋದಕ್ಕೆ ಅದಕ್ಕೆ ನಿನಗೆ ಸಂಶಯನ ಅಂತ ಕೇಳ್ತಾರೆ. ನೀನು ಯಾಕೆ ಸಂಶಯ ಪಡ್ತಾ ಇದ್ದೀಯ? ಆ ವಿಷಯದಲ್ಲಿ ಸಂಶಯ ಮಾಡುವ ಅನಿವಾರ್ಯತೆ ಇಲ್ಲ. ಯಾಕೆ ಅಂತಂದರೆ ನಾನು ಮನಸ್ಸು ಮಾಡಿದರೆ ಕ್ಷಣ ಮಾತ್ರದಲ್ಲಿ ಉಸಿರು ನಿಂತು ಹೋಗಿ ಅವನು ಯಾವ ಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗತ್ತೆ. ಹೀಗಾಗಿ ದೇವಾಶ್ಚೈವೋಚು ರುಕ್ಥಂ ಮಮ ಪಿತರಂ ಅತಶ್ಚ ಅಸಮೋದಾಸ ಏಷಃ. ನಮ್ಮ ತಂದೆಯನ್ನು ಉಕ್ಥ ಅಂತ ಕರೀತಾ ಇದ್ದಾರೆ. ಉಕ್ಥನ ಮಗ ನಾನು. ಪರಮಾತ್ಮನಿಗೆ ನಾಮ, ಮುಖ್ಯ ಪ್ರಾಣದೇವರಿಗೂ ಆ ನಾಮ ಇದೆ, ಉಕ್ಥ ಅಂತ. ಪರಮಾತ್ಮನನ್ನು ಕರೀತಾ ಇದ್ದಾರೆ. ಉಚ್ಚವಾಗಿ ಎಲ್ಲರಿಗಿಂತ ಎತ್ತರದಲ್ಲಿರುವಂಥವನು. ಹೀಗಾಗಿ ಉಕ್ಥ. ಜೀವರ ಗುಂಪಿನಲ್ಲಿ ಸರ್ವೋಚ್ಚ ಸ್ಥಾನದಲ್ಲಿರುವಂಥವ್ರು, ಇಡೀ ಬ್ರಹ್ಮಾಂಡದಲ್ಲಿ ಸರ್ವೋಚ್ಚ ಸ್ಥಾನದಲ್ಲಿರುವಂಥವನು ಪರಮಾತ್ಮ. ಜೀವರ ಗುಂಪಿನಲ್ಲಿ ಸರ್ವೋಚ್ಚ ಸ್ಥಾನದಲ್ಲಿರುವಂಥವ್ರು ಮುಖ್ಯ ಪ್ರಾಣದೇವರು. ಹೀಗಾಗಿ ಅವರನ್ನು ಉಕ್ಥ ಅಂತ, ಪರಮಾತ್ಮನನ್ನು ಉಕ್ಥ ಅಂತ ಮುಖ್ಯವಾಗಿ, ನಂತರದಲ್ಲಿ ಮುಖ್ಯ ಪ್ರಾಣದೇವರನ್ನು ಉಕ್ಥ ಅಂತ ಕರೀತಾ ಇದ್ದಾರೆ. ಆ ಮುಖ್ಯ ಪ್ರಾಣನ ಕುಮಾರ ಅಂದರೆ ಮುಖ್ಯ ಪ್ರಾಣನ ಒಂದು ರೂಪದ ಅವತಾರ, ಅದು ನಾನಾಗಿದ್ದೇನೆ. ಅತಶ್ಚ ಅಸಮೋದಾಸಯೇಷಃ. ಆದ್ದರಿಂದ ಇವನನ್ನು, ಈ ನನ್ನನ್ನು ನೀನು ನೋಡ್ತಾ ಇದ್ದೀಯಲ್ಲ, ನನ್ನನ್ನು ದಾಸ ಅಂತ ಕರೀತಾರೆ, ಹರಿದಾಸ ಅಂತ ಕರೀತಾರೆ, ನಾರಾಯಣ ದಾಸ ಅಂತ ಕರೀತಾರೆ. ನಾರಾಯಣನಿಗೆ ಅತ್ಯಂತ ಪ್ರಿಯನಾದಂತಹ ದಾಸನ. ಅದರಲ್ಲಿ ಅಸಮಃ ದಾಸ, ನನಗೆ ಸಮಾನನಾದವನು ಇನ್ನೊಬ್ಬನಿಲ್ಲ, ಅಂತಹ ದಾಸ. ಮುಖ್ಯ ಪ್ರಾಣದೇವರಂತಹ ಜ್ಞಾನ, ಮುಖ್ಯ ಪ್ರಾಣದೇವರಿಗಿರುವ ಪರಾಕ್ರಮ, ಅವರಿಗಿರುವಂತಹ ವೈರಾಗ್ಯ, ಇದು ಭಕ್ತಿ, ಇದು ಯಾವುದು ಇನ್ನೊಬ್ಬರಲ್ಲಿದೆ. ಉಳಿದವರಲ್ಲಿ ಕ್ರಮವಾಗಿ ಕಡಿಮೆ 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 ಆಗ್ತಾ ಬರುತ್ತೆ. ಮುಖ್ಯ ಪ್ರಾಣದೇವರಿಗಿರುವಂತಹ ಜ್ಞಾನ ಭಕ್ತಿಯಾದಿಗಳ ಮುಂದೆ ಉಳಿದವರದ್ದು ಎಲ್ಲರದ್ದು ನಗಣ್ಯವೇ ಆಗಿದೆ. ಹೀಗಾಗಿ ನನ್ನನ್ನು ಅಸಮ ಅಂತ ಕರೀತಾ ಇದ್ದಾರೆ. ಇದು ಮುಖ್ಯ ಪ್ರಾಣದೇವರೇ ಹೇಳಿರುವಂತಹ ಮಾತು. ಅಸಮೋ ದಾಸಯೇಷಃ. ಅಸಮ ಅಂತ ಅನ್ನುವ ಹೆಸರಿನಿಂದ ನನ್ನನ್ನು ಕರೀತಾರೆ. ಅಸಮ ಅಂತ ಮುಖ್ಯ ಪ್ರಾಣದೇವರಿಗೆ ಹೆಸರು. ಮುಖ್ಯ ಪ್ರಾಣದೇವರಿಗೆ ಅವರು ಜೀವ ಅಂತ ಆಗಿರಬಹುದು, ಜೀವ ಅಂತಾದರೂ ಕೂಡ ಉಳಿದ ಯಾವ ಜೀವರೂ ಕೂಡ ಮುಖ್ಯ ಪ್ರಾಣದೇವರಿಗೆ ಸಮರಾಗೋದಿಲ್ಲ. ಉಳಿದವರು ಎಲ್ಲರೂ ಕೂಡ ಅವರಿಗಿಂತ ಕೆಳಗಿನವರೇ ಹೊರತಾಗಿ ಅವರಿಗೆ ಸಮಾನರಲ್ಲ. ಅಲ್ಲ, ಅವರು ಕೂಡ ಜೀವರೇ ಆಗಿದ್ದಾರಲ್ಲ. ಹೌದು, ಜೀವ ಹೌದು. ಜೀವ ಹೌದು ಅಂತಂದ ಮಾತ್ರಕ್ಕೆ ಉಳಿದವರಂತೆ ಇರಬೇಕು ಅಂತಿಲ್ಲ. ಮರಗಳಿವೆ, ಮರದಲ್ಲಿ ಇನ್ನು ಕೆಲವು ಸಣ್ಣ ಸಣ್ಣ ಗಿಡ, ಬಳ್ಳಿ, ಅದೇ ರೀತಿಯಲ್ಲಿ ಸಣ್ಣ ಸಸ್ಯವಾಗಿ ಬೆಳೆಯುವಂಥದ್ದು ಎಲ್ಲವೂ ಕೂಡ ಇದೆ. ತುಳಸಿ ಇದೆ, ಅದೇ ರೀತಿಯಲ್ಲಿ ದೊಡ್ಡ ಪತ್ರೆ ಸೊಪ್ಪನ್ನು ನೋಡ್ತೇವೆ. ಹಾಗೆ ಕೆಲವೊಂದೆಲ್ಲ ಸಸ್ಯಗಳು ಅಥವಾ ಗಿಡಗಳು ಸಣ್ಣ ಸಣ್ಣದೆಲ್ಲ ಇದೆ. ದೊಡ್ಡ ಆಲದ ಮರ ಇದೆ. ಆಲದ ಮರ ಮತ್ತು ಒಂದು ಸಣ್ಣ ತುಳಸಿ ಎರಡು ಸಮ ಆಗಲಿಕ್ಕೆ ಸಾಧ್ಯ ಇದೆ? ಇದೂ ಕೂಡ ಮಹೀರುಹ, ಭೂಮಿಯಿಂದ ಬಂದ ಬೆಳೆಯೇ. ಅದು ಭೂಮಿಯಿಂದ ಬಂದ ಬೆಳೆ ಆಗಿದೆ. ಆದರೆ ಅದೆರಡು ಒಂದಾಗಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲಿಯ ಆಲದ ಮರ, ಎಲ್ಲಿಯ ತುಳಸಿ. ತುಳಸಿಯ ಆಕಾರ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು, ಅದರ ಯೋಗ್ಯತೆಯ ದೃಷ್ಟಿಯಿಂದ, ಪಾವಿತ್ರ್ಯದ ದೃಷ್ಟಿಯಿಂದ ಮಾತಾಡ್ತಾ ಇರೋದಲ್ಲ. ಇದು ಪುಟ್ಟದಾದ್ದು, ಅತ್ಯಂತ ಚಿಕ್ಕದು. ಅದು ಆಲದ ಮರ ಎಷ್ಟು ದೊಡ್ಡದು. 200 ಜನ 300 ಜನವೂ ಕೂಡ ಒಂದು ಆಲದ ಮರದ ಕೆಳಗೆ ಸುಖವಾಗಿ ಕೂಡಬಹುದು. ಅಂತಹ ಆಲದ ಮರವೂ ಕೂಡ ಇದೆ. ಹಾಗೆ ಮುಖ್ಯ ಪ್ರಾಣದೇವರ ವ್ಯಕ್ತಿತ್ವದ ಮುಂದೆ ಉಳಿದವರೆಲ್ಲರೂ ತುಂಬ ಚಿಕ್ಕವರಾಗಿದ್ದಾರೆ. ಅವರು ಯೋಗ್ಯತೆಯ ದೃಷ್ಟಿಯಿಂದಲೇ ಚಿಕ್ಕವರಾಗಿದ್ದಾರೆ. ಮುಖ್ಯ ಪ್ರಾಣದೇವರಿಗೆ ಸಮಾನರಾಗಿ ಇನ್ಯಾರೂ ಕೂಡ ಇಲ್ಲ. ಹೀಗಾಗಿ ಮುಖ್ಯ ಪ್ರಾಣದೇವರನ್ನು ಅಸಮ ಅಂತ ಕರೆದಿದ್ದಾರೆ. ಯಾರಿಗೆ ಸಮಾನರಾದವರು ಇಲ್ಲವೋ ಅಂಥವರು ಅಸಮ. ಅಸಮೋ ದಾಸಯೇಷಃ. ಅಸಮ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅಹಂಕಾರ ಬಂತಲ್ಲ. ನಿರ್ಮಮ ಅಂತ ಹೇಳ್ತಾ ಇದ್ದೀರಿ,
ಅಸಮ ಅಂತ ಹೇಳ್ತಾ ಇದ್ದೀರಿ, ನಿಮ್ಮನ್ನೇ ನೀವು ಅಸಮ ಅಂತ ಕೊಚ್ಚಿಕೊಳ್ತಾ ಇದ್ದೀರಲ್ಲ ಅಂತಂದರೆ ಅದಕ್ಕೆ ಹೇಳಿದರು ದಾಸ. ನಾನು ಅಸಮನಾಗಿದ್ದೇನೆ, ಆದರೆ ದಾಸನಾಗಿದ್ದೇನೆ, ಅಸಮನಾದ ದಾಸನಾಗಿದ್ದೇನೆ. ಅಸಮ ಅಂತ ಹೇಳಿ ಅಹಂಕಾರ ಅಂತ ಭಾವಿಸಬೇಡ. ದಾಸ ಯಾವತ್ತೂ ತಲೆಬಾಗಿ ಮುಖ್ಯ ಪ್ರಾಣದೇವರು ಹೀಗೆ ನಿಂತಿರ್ತಾರೆ. ಆ ತಲೆ ಬಗ್ಗಿಸಿ, ಕೈಗಳನ್ನು ಜೋಡಿಸಿ, ಕಾಲುಗಳನ್ನೂ ಸ್ವಲ್ಪ ಬಗ್ಗಿಸಿ ನಿಂತಿರುತ್ತಾರೆ. ಬಹಳ ಸುಂದರವಾಗಿ ನಿಂತಿರುತ್ತಾರೆ. ಪರಮಾತ್ಮನಲ್ಲಿ ಅಂತಹ ಭಕ್ತಿ, ಅಂತಹ ಪರಾಕ್ರಮ, ವಿದ್ಯೆ ಎಲ್ಲವೂ ಕೂಡ ಇದೆ. ಅದರ ಜೊತೆಯಲ್ಲಿ ಅಷ್ಟೇ ವಿನಯ, ಅಷ್ಟೇ ಭಕ್ತಿ ಅವರಲ್ಲಿ ಇದೆ. ಹೀಗಾಗಿ ಅವರು ಕೈಗಳನ್ನು ಜೋಡಿಸಿ ತಲೆಯನ್ನು ತಗ್ಗಿಸಿ ಪರಮಾತ್ಮನ ಮುಂದೆ ನಿಂತಿರ್ತಾರೆ. ಶ್ರೀಮದ್ ಆಚಾರ್ಯರೇ ಅಂತಹ ಒಂದು ಪ್ರತಿಮೆಯನ್ನು ಪಲಿಮಾರ ಮಠದ ಮೂಲಪುರುಷರಾದ ಹೃಷಿಕೇಶ ತೀರ್ಥರಿಗೆ ಕೊಟ್ಟಿದ್ದಿದೆ. ಸೀತಾ ಲಕ್ಷ್ಮಣ ಸಮೇತರಾದ ರಾಮಚಂದ್ರ ದೇವರನ್ನು ಕೊಡುವಾಗ ಆ ಮುಖ್ಯಪ್ರಾಣದೇವರನ್ನು ಕೂಡ ಜೊತೆಯಲ್ಲಿ ನೀಡಿದ್ದಾರೆ. ಆ ಮುಖ್ಯಪ್ರಾಣದೇವರು ಹಾಗೆ ಕೈಗಳನ್ನು ಜೋಡಿಸಿದ್ದಾರೆ, ತಲೆಯನ್ನು ಬಗ್ಗಿಸಿದ್ದಾರೆ. ಮಾತ್ರ ಅಲ್ಲ, ಕಾಲುಗಳನ್ನೂ ಸ್ವಲ್ಪ ಬಗ್ಗಿಸಿದ್ದಾರೆ. ಹಾಗೆ ಬಗ್ಗಿ ನಿಂತಿದ್ದಾರೆ. ದಾಸ, ಆ ದಾಸ್ಯ ಮನೋಭಾವ ನನ್ನಲ್ಲಿ ಇದೆ. ನಾನು ಹರಿದಾಸನಾಗಿದ್ದೇನೆ, ನಾರಾಯಣನ ದಾಸನಾಗಿ, ರಾಮಚಂದ್ರನ ಭೃತ್ಯನಾಗಿ, ಅವನ ಕಿಂಕರನಾಗಿ ನಾನು ನಿರಂತರ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆದರೆ ದಾಸರು ಉಳಿದ ದಾಸರಿಗಿಂತ, ಉಳಿದ ದಾಸರಂತೆ ನಾನಲ್ಲ, ಅಸಮದಾಸ ಅಂತ ಇಲ್ಲಿ ಒಂದು ಜಿಜ್ಞಾಸೆ ಬರುತ್ತೆ. ಹನುಮಂತ ದೇವರು ಏನು ತಮ್ಮ ಮಹಿಮೆಯನ್ನು ಇಲ್ಲಿ ಹೇಳಿದ್ದಾರೆ. ಅವರು ತಮ್ಮ ಪರಾಕ್ರಮವನ್ನು ಹೇಳಿಕೊಂಡಿದ್ದಾರೆ, ತಮ್ಮ ಆಕಾರವನ್ನು ಹೇಳಿಕೊಂಡಿದ್ದಾರೆ. ನಾನು ದಾಸಶ್ರೇಷ್ಠ ಅಂತ, ಅಸಮದಾಸ ಅಂತ ಹೇಳಿಕೊಂಡಿದ್ದಾರೆ. ಹೀಗೆ ಹೇಳಿಕೊಂಡಿದ್ದರಿಂದ ಹನುಮಂತ ದೇವರಲ್ಲಿ ಅಹಂಕಾರ ಬಂತಲ್ವ? ಹೇಳ್ಕೊಳ್ಬಹುದಾ ಹೀಗೆ? ಆತ್ಮ ಪ್ರಶಂಸೆಯನ್ನು ಮಾಡಿಕೊಂಡ್ರೆ ಆತ್ಮವಧೆಯನ್ನು, ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ಪಾಪ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಮಹಾಭಾರತದಲ್ಲಿ ಅದರ ಆಧಾರದಲ್ಲಿ ಒಂದು ಕಥೆಯನ್ನೇ ನಾವು ಕೇಳುತ್ತೇವೆ. ಅರ್ಜುನ ಮಾಡಿದ ಅಪರಾಧಕ್ಕೆ ಅರ್ಜುನ ಅಣ್ಣನನ್ನು ಬೈತಾನೆ. ಅದು ಯಾಕೆ ಬೈದದ್ದು ಅಂತಂದರೆ, ಗಾಂಡೀವ ನಿಂದನೆಯನ್ನು ಕೇಳಿ ಅವನ ತಲೆಯನ್ನು ತೆಗಿಬೇಕು ಅಂತ ಹೊರಟಿರುತ್ತಾನೆ ಅರ್ಜುನ. ಪ್ರತಿಜ್ಞೆ ಇದೆ ಅವನದ್ದು. ಯಾರಾದರೂ ಗಾಂಡೀವವನ್ನು ಯಾಕೆ ಇಟ್ಕೊಂಡಿದ್ದೆ ಕೈಯಲ್ಲಿ, ಕೊಟ್ಟು ಬಿಡೋದನ್ನು ಅಂತ ಹೇಳಿದರೆ ಅವರ ತಲೆ ತೆಗಿತೇನೆ ಅಂತ ಪ್ರತಿಜ್ಞೆ ಮಾಡಿರ್ತಾನೆ ಅರ್ಜುನ. ಧರ್ಮರಾಜ ಬೈದು ಬಿಡುತ್ತಾನೆ, ಇಷ್ಟಾದರೂ ಕೂಡ ಕರ್ಣನನ್ನು ಇನ್ನೂ ಕೊಂದಿಲ್ಲ ನೀನು, ಯಾಕಿದೆ ನಿನ್ನ ಕೈಯಲ್ಲಿ ಗಾಂಡೀವ, ಬಿಟ್ಬಿಡೋದನ್ನು, ಕೊಟ್ಟು ಬಿಡ ಆ ಗಾಂಡೀವವನ್ನು ಅಂತ ಹೇಳ್ತಾನೆ. ಅದನ್ನು ಕೇಳಿ ತನ್ನ ಪ್ರತಿಜ್ಞೆಯನ್ನು ಸತ್ಯ ಮಾಡಿಕೊಳ್ಬೇಕು ಅಂತ ಅರ್ಜುನ ಖಡ್ಗವನ್ನು ತೆಗೆದು ಧರ್ಮರಾಜನ ತಲೆ ತೆಗಿಬೇಕು ಅಂತ ಹೊರಟು ಬಿಡ್ತಾನೆ. ಕೃಷ್ಣ ಇರ್ತಾನೆ ಅಲ್ಲೇ ಪಕ್ಕದಲ್ಲಿ ಅಂತ ಅರ್ಜುನನೂ ಉಳಿತಾನೆ, ಧರ್ಮರಾಜನೂ ಉಳಿತಾನೆ. ಕೃಷ್ಣ ಅಂತಾನೆ, ಏನು ಮಾಡ್ಲಿಕ್ಕೆ ಹೊರಟಿದ್ದೆ? ಇಲ್ಲ, ಧರ್ಮರಾಜನ ತಲೆ ತೆಗಿಬೇಕಾಗಿದೆ. ಮೂರ್ಖ ಇದ್ದಿ, ಹಾಗೆಲ್ಲ ಮಾಡಬೇಡ, ನೀನು ಅವನನ್ನು ಚೆನ್ನಾಗಿ ಬೈದು ಬಿಡು, ಅದರಿಂದ ಅವನ ಹತ್ಯೆಯನ್ನು ಮಾಡಿದಂತಹ ದೋಷ ನಿನಗೆ ಬರುತ್ತದೆ, ಅವನ ಹತ್ಯೆಯನ್ನು ಮಾಡಿದ್ದ ಆಗ್ತದೆ ಅಂತ. ದೊಡ್ಡವರನ್ನು ನಿಂದನೆ ಮಾಡಿದರೆ ಹತ್ಯೆ ಮಾಡಿದಷ್ಟೇ ಅಪರಾಧ. ಮತ್ತೆ ಖಡ್ಗ ತೆಗಿತಾನೆ. ಈಗ ಯಾಕೆ ತೆಗಿತಾ ಇದ್ದಿ? ಇಲ್ಲ, ನನ್ನ ತಲೆ ತೆಗಿಬೇಕಾಗಿದೆ. ಯಾಕೆ ಅಂತ ಕೇಳ್ತಾನೆ ಕೃಷ್ಣ. ಅಣ್ಣನನ್ನು ಬೈದದ್ದಕ್ಕೆ ಅಪರಾಧದ ಪ್ರಾಯಶ್ಚಿತ್ತಕ್ಕೆ ನನ್ನ ತಲೆ ತೆಗಿಬೇಕಾಗಿದೆ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡು, ನಿನ್ನನ್ನು ಇನ್ನು ಹೊಗಳಿಕೋ ಅಂತ ಹೇಳ್ತಾನೆ. ಪ್ರಶಂಸೆಯನ್ನು ಮಾಡಿಕೋ ಅಂತ ಚೆನ್ನಾಗಿ ತನ್ನನ್ನು ಹೊಗಳ್ಕೊಳ್ತಾನೆ. ದೊಡ್ಡವರನ್ನು, ಇನ್ನೊಬ್ಬರನ್ನು ಬೈದರೆ ಅವರ ಹತ್ಯೆಯನ್ನು ಮಾಡಿದಂತಹ ದೋಷ, ನಮ್ಮನ್ನು ಹೊಗಳಿಕೊಂಡ್ರೆ ಅಂತಹದ್ದೇ ದೋಷ. ಹಾಗಿರುವಾಗ ಹನುಮಂತ ದೇವರು ಪ್ರಶಂಸೆಯನ್ನು ಮಾಡಿಕೊಂಡಿದ್ದಾರೆ. ನಾನು ಅಂತಹ ಪರಾಕ್ರಮಿ, ನನ್ನ ಆಕಾರ ಅಷ್ಟು ದೊಡ್ಡದಾಗಿದೆ, ನನ್ನ ಸಾಮರ್ಥ್ಯ ಅಂಥದ್ದು, ಜಗತ್ತಿನ ಉಸಿರಾಗಿದ್ದೇನೆ ನಾನು ಅಂತ ಪ್ರಶಂಸೆ ಮಾಡಿಕೊಂಡಿದ್ದಾರೆ. ನಾನು ದಾಸಶ್ರೇಷ್ಠನಾಗಿದ್ದೇನೆ ಅಂತ ಪ್ರಶಂಸೆ ಮಾಡಿಕೊಂಡಿದ್ದಾರಲ್ಲ ಅಂತಂದರೆ, ಇದು ತಮ್ಮ ವ್ಯಕ್ತಿತ್ವದ ಸಂಪೂರ್ಣ ಪರಿಚಯವನ್ನು ಅವರೇನು ಮಾಡಿಸಿಲ್ಲ. ಇದನ್ನು ಹೇಳ್ತಾ ಇರೋದು ಯಾಕೆ ಅಂತಂದರೆ, ಅದು ವಿಭೀಷಣನಿಗೆ ಉದ್ಬೋಧನೆಯನ್ನು ಮಾಡೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಜ್ಞಾನಿಗಳು ಹಾಗೆ ಹೇಳ್ತಾರೆ, ಆತ್ಮಪ್ರಶಂಸೆಯನ್ನು ಮಾಡಿಕೊಳ್ಳಬಾರದು ಅಂತನ್ನೋದು ಅತ್ಯಂತ ಸತ್ಯ. ಆದರೆ ಸಜ್ಜನರಾದವರನ್ನು ಸರಿದಾರಿಗೆ ತರುವುದಕ್ಕೋಸ್ಕರ ತಮ್ಮ ಬಗ್ಗೆ ಸ್ವಲ್ಪ ಹೇಳಿದಾಗ ಅದರಿಂದ ಸ್ಫೂರ್ತಿಯನ್ನು ಪಡೆದು ಸರಿದಾರಿಗೆ ಬರ್ತಾರೆ ಅಂತಂದರೆ ಅದಕ್ಕಾಗಿ ಹೇಳಬೇಕು, ಸ್ಫೂರ್ತಿಗಾಗಿ ಹೇಳಬೇಕು. ತಮ್ಮ ಬಗ್ಗೆ ಸರಿಯಾದ ತಿಳುವಳಿಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ಹೇಳಬೇಕು. ತಪ್ಪು ತಿಳ್ಕೊಂಡ್ರೆ ಅನರ್ಥ ಆಗ್ತದೆ. ಅದಕ್ಕೆ ಮುಖ್ಯ ಪ್ರಾಣದೇವರ ಬಗ್ಗೆ ವಿಭೀಷಣನಿಗೆ ಗೊಂದಲ ಇರಬಾರದು, ಸರಿಯಾಗಿ ತಿಳಿಯಬೇಕು. ಹಾಗೆ
ಸಮಾಜ ಸರಿಯಾಗಿ ತಿಳಿಯಬೇಕು ಅನ್ನುವ ಕಾಳಜಿಯಿಂದ ಮುಖ್ಯ ಪ್ರಾಣದೇವರು ಹೇಳಿದ್ದಾರೆ ಹೊರತಾಗಿ ಆತ್ಮಸ್ತೋತ್ರಂ ನ ಕರ್ತವ್ಯಂ ಅಹಂಕಾರೇಣ ಧೀಮತ, ಅಹಂಕಾರದಿಂದ ಆತ್ಮಸ್ತೋತ್ರವನ್ನು ಮಾಡಬಾರದು. ಆದರೆ ಅಜ್ಞಾನಂ ಬೋಧನಾರ್ಥಾಯ ವಕ್ತವ್ಯಂ ನಾತ್ರ ಸಂಶಯ, ತಿಳಿಯದೇ ಇದ್ದ ವ್ಯಕ್ತಿಗಳಿಗೆ ತಿಳುವಳಿಕೆಯನ್ನು ತರೋದಕ್ಕಾಗಿ ಹೇಳಿದರೆ ತಪ್ಪಲ್ಲ. ಹೀಗಾಗಿ ಹನುಮಂತ ದೇವರು ಹೇಳ್ತಾ ಇರೋದು ವಿಭೀಷಣನಿಗೆ ತಿಳುವಳಿಕೆ ಬರಲಿ, ಅದರಿಂದ ಅವನು ಸರಿದಾರಿಗೆ ಬರಲಿ ಅನ್ನುವ ದೃಷ್ಟಿಯಿಂದ ಹನುಮಂತ ದೇವರು ತಮ್ಮ ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಸಿದ್ದಾರೆ. ಅಸಮೋ ದಾಸ ಏಷಃ, ದಾಸ ಶ್ರೇಷ್ಠ, ಪರಮಾತ್ಮನ ಶ್ರೇಷ್ಠ ದಾಸ ನಾನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹನುಮಂತ ದೇವರು ತಮ್ಮ ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಸ್ತಾ ಹನುಮಂತ ದೇವರಿಗೆ, ರಾಮಚಂದ್ರನಿಗೆ ಶರಣಾಗತನಾಗುವುದಕ್ಕೆ ಉದ್ಬೋಧನೆಯನ್ನು ಮಾಡ್ತಾ, ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆ ಹನುಮಂತ ದೇವರ ಮುಂದಿನ ಸವಿನುಡಿಗಳನ್ನು, ಅತ್ಯಂತ ಮನೋಹರವಾದಂತಹ, ವಿಭೀಷಣ ಪ್ರೇರಕವಾದಂತಹ, ನಮ್ಮೆಲ್ಲರಿಗೂ ಪ್ರೇರಣೆಯನ್ನು ಕೊಡುವಂತಹ ಮಾತುಗಳ ಚಿಂತನೆಯನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಅಂತ ಹೇಳ್ತಾ, ಈ ಚಿಂತನೆಯನ್ನು ಹನುಮಂತ ದೇವರ ಅಂತರ್ಯಾಮಿಯಾದ ಶ್ರೀ ರಾಮಚಂದ್ರನ ಪಾದಗಳಿಗೆ ಅರ್ಪಣೆಯನ್ನು ಮಾಡ್ತಾ, ಈ ಚಿಂತನೆಗೆ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ಮಾನಸ ಅವರಿಗೂ ಅವರ ಪರಿವಾರದವರಿಗೂ ಹನುಮಂತ ದೇವರ, ಸೀತಾಪತಿ ಶ್ರೀ ರಾಮಚಂದ್ರನ ಪೂರ್ಣಾನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ, ಒಳ್ಳೆಯ ಸದ್ಭಕ್ತಿ ಪರಮಾತ್ಮನಲ್ಲಿ, ಅದೇ ರೀತಿಯಲ್ಲಿ ಪರಮಾತ್ಮನ ಭಕ್ತರಲ್ಲಿ ಆ ಭಕ್ತಿ ಬರುವಂತೆ ರಾಮಚಂದ್ರ ಮುಖ್ಯ ಪ್ರಾಣದೇವರು ಎಲ್ಲ ಕೇಳುಗರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸ್ತಾ ಈ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.